ಮೊದಲನೇ ವ್ಯಕ್ತಿಯೊಬ್ಬ ನಾನ್ ಕಾಂಗ್ರೆಸ್ಸಿಗ ಪ್ರಧಾನಮಂತ್ರಿಗಳಾಗಿದ್ದು ಈ ದೇಶದ ಇತಿಹಾಸ ಮೊರಾರ್ಜಿ ದೇಸಾಯಿ ಅವರು. ಅದೇ ರೀತಿ ಇವತ್ತೇನು ಈ ಕಾಂಗ್ರೆಸ್ಸು ಈ ಬಿಲ್ಲನ್ನು ಜಾರಿಗೆ ತಗೊಂಡು ಬರಬೇಕು, ಪತ್ರಿಕಾ ನಮ್ಮ ಎಲ್ಲ ಮಾಧ್ಯಮ ರಂಗದ ಸ್ನೇಹಿತರುಗಳನ್ನ ಕೈಕಟ್ಟೆ ಹಾಕಬೇಕು, ಪ್ರತಿಪಕ್ಷಗಳ ಕೈಕಟ್ಟೆ ಹಾಕಬೇಕು, ಯಾರು ಏನೂ ಚರ್ಚೆ ಮಾಡಬಾರ್ದು, ಸರ್ವಾಧಿಕಾರಿ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಕೆಲವೊಂದಷ್ಟು ನಡೆಗಳನ್ನೇ ನೀಡ್ತಾ ಇದ್ದಾರೆ. ಬಹುಶಃ ಅವರ ಪತನದ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತು ನಾವು ಒಂದು ಕಡೆ ಈ ಬಿಲ್ಲನ್ನು ವಿರೋಧಿಸ್ತಕ್ಕಂಥದ್ದು, ಜೊತೆಯಲ್ಲಿ ಕಾನೂನಾತ್ಮಕವಾಗಿ ನಮಗಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಒಂದು ಅವಕಾಶಗಳೇನಿದೆ, ಈ ಅವಕಾಶಗಳನ್ನು ಮುಂದಿನ ದಿನಗಳಲ್ಲಿ ನಾವು ಬಳಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಪಕ್ಷದ ವತಿಯಿಂದ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಬೇರೆ ಏನಾರಿದೆಯಾ? ಈಗ ಎಲ್ಲವನ್ನು ಕೂಡ ನಾವು ತಿಳಿಸಿ ಹೇಳೋದಕ್ಕೆ ಆಗೋದಿಲ್ಲಣ್ಣ. ತಾವು ಮಾಧ್ಯಮದವರು ನಮಗಿಂತ 100 ಪಟ್ಟು ಬುದ್ಧಿಜೀವಿಗಳಿದ್ದೀರಿ, ಪ್ರಜ್ಞಾವಂತರಿದ್ದೀರಿ, ಬ್ರಿಲಿಯಂಟ್ಸ್ ಇದ್ದೀರಿ. ಸೊ ನಾನು ಹೇಳಿದಂಥ ವಿಚಾರ ಯಾರು ಏನು ಅಂತಕ್ಕಂಥದ್ದು ಬಹುಶಃ ತಾವೇ ಒಮ್ಮೆ ಆಲೋಚನೆ ಮಾಡಬೇಕು. ಇಲ್ಲಿ ಸಮಯ ಬಂದಾಗ ಮಾತಾಡೋಣ. ನನಗೆ ಬಂದಿರತಕ್ಕಂಥ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಬೇರೆ ಏನಾಗುತ್ತಾ? ಕಾಂಗ್ರೆಸ್ನವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.